ನೀವೇನಾದರೂ ಈ ಚಿಕನ್ ಮಸಾಲಾನ ಟ್ರೈ ಮಾಡಿದರೆ ಹೊರಗಡೆ ಹೋಗಿ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತೀರಾ. ಈಗ ಮನೆಯಲ್ಲೇ ಮಾಡ್ಬೋದು ರೆಸ್ಟೋರೆಂಟ್ ಸ್ಟೈಲಿಯ ಚಿಕನ್ ಮಸಾಲ. ಇದನ್ನು ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಬಾಣಲಿಗೆ ಅರ್ಧ ಕೆಜಿ ಚಿಕನ್ ತೆಗೆದು ಇಟ್ಕೊಳ್ಳಿ, ಇಲ್ಲ 1 kgನಾರು ತೆಗೆದಿಟ್ಕೊಬೋದು. ನಂತರ ಅದಕ್ಕೆ ಸ್ವಲ್ಪ ಅರ್ಧ ನಿಂಬೆಹಣ್ಣು ಹಾಕಿ, ಅದಾದ್ಮೇಲೆ 1/4 ಲೀಟ್ರ್ ಮೊಸರು ಹಾಕ್ಕೊಳ್ಳಿ. 1/4 ಲೀಟ್ರಾರು ಆಗ್ಬೋದು, ಅರ್ಧ ಲೀಟ್ರಾರು ಆಗ್ಬೋದು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಅದರ ನಂತರ ಖಾರ ಪುಡಿನೂ ಹಾಕಿ, ಅದಾದಮೇಲೆ ಚಿಕನ್ ಮಸಾಲ ಫ್ರೈ ಹಾಕಿ, ಆಮೇಲೆ 1 ಸ್ಪೂನ್ ಅರಿಶಿನನೂ ಹಾಕಿ, ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನೂ ಹಾಕಿ, ಆದಮೇಲೆ ಅದನ್ನು ಕಲಿಸ್ಬಿಟ್ಟು ಅರ್ಧ ಗಂಟೆ ನೆನೆಯಕ್ಕೆ ಬಿಡಿ. ಮೊದಲು ಒಂದು ಬಾಣಲಿಗೆ 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು ಕಾಳು, 7ರಿಂದ 8 ಒಣಮೆಣಸಿನ್ಕಾಯಿ, 4 ಪೀಸು ಏಲಕ್ಕಿ, ಬೇಕು ಅಂದರೆ 2 ಸ್ಪೂನ್ ಸಾಂಬಾರ್ ಬೀಜನೂ ಹಾಕ್ಬೋದು. ಅದಾದಮೇಲೆ 5ರಿಂದ 10 ಕರಿಬೇವಿನ ಎಲೆ ಹಾಕ್ಬಿಟ್ಟು ಮೀಡಿಯಮ್ ಲೋ ಅಲ್ಲಿ ಅದನ್ನು ಹುರಿಯಿರಿ. ನೆಕ್ಸ್ಟ್ ಅದು ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಬಿಟ್ಟಿಡಿ. ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, 2 ಸ್ಪೂನಷ್ಟು ಎಣ್ಣೆ ಹಾಕಿ. ನೆಕ್ಸ್ಟು ಕಟ್ ಮಾಡಿಟ್ಟಿರೋಂತಹ 3ರಿಂದ 4 ಈರುಳ್ಳಿ, 4ರಿಂದ 5 ಪೀಸು ಬೆಳ್ಳುಳ್ಳಿ ಇಕ್ಲು ಚೆನ್ನಾಗಿ ಬ್ರೌನ್ ಬರೋ ತನಕ ಹುರಿಯಿರಿ. ಮತ್ತೆ ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ, ನಿಮಗೇನಾದರೂ ಬೇಕು ಅಂದರೆ 1-2 ಕಡ್ಡಿ ಪುದೀನಾನು ಹಾಕ್ಬೋದು. ಈ ಥರ ಸಣ್ಣಗಾಗೋವರೆಗೂ ರುಬ್ಬಿರಿ. ನೆಕ್ಸ್ಟು ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ನೆನೆಸಿಟ್ಟಿದ್ವಲ್ಲ, ಅರ್ಧ ಗಂಟೆ ಬಿಟ್ಟಿದ್ವಲ್ಲ, ಆ ಚಿಕನ್ನ ಎಣ್ಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟು ಆ ಮಸಾಲಾನ ರುಬ್ಬಿದ್ವಲ್ಲ ಅದನ್ನು ಈ ಕುಕ್ಕರ್ಗೆ ಸೇರಿಸಿ. ಆ ಮಸಾಲ ಹಾಕಿದ ತಕ್ಷಣ 10 ನಿಮಿಷ ಅದನ್ನು ಬೇಯೋಕ್ಕೆ ಬಿಡಿ. ನೆಕ್ಸ್ಟ್ ತಿಂದ್ಬಿಟ್ಟು ನೀವೇ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.